ನಿಮಗೆ ಕಾಡಲ್ಲಿವರಲ್ಲ ಕೇಕ್ ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಹೊರಟಿದ್ದೀನಿ ಮದುವೆಗೆ. ನಮ್ಮ ರಿಲೇಷನ್ದು ಮದುವೆ ಇತ್ತು ಅಂತ ಹೇಳಿ ಮೈಸೂರಿನಲ್ಲೇ ಇರುವಂತಹ ವಿದ್ಯಾರಣ್ಯಪುರಮಲ್ಲಿ ಚೌಟ್ರಿ ಇದ್ದಿದ್ದರಿಂದ ನಾನು ನನ್ನ ಮಗಳು ಓಲಾ ಮಾಡ್ಕೊಂಡು ಹೊರಟ್ವಿ. ಆಟೋ ಡ್ರೈವರು ಕೂಡ ನಮ್ಮ ಕಸ್ಟಮರ್ ಅಂತ ಹೇಳಿದ್ರು. ಅವರು ಆ್ಯಕ್ಚುಲಿ ಇಲ್ವಾಲ್ದವರು. ಅಕ್ಕ ನೀವು ಬ್ರೂನೆಟ್ ಫ್ರೆಂಡ್ಸ್ ಓನರ್ ಅಲ್ವಾ ಅಂತ ಕೇಳಿದ್ರು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಖುಷಿ ಆಯಿತು ಗೈಸ್. ನಮ್ಮ ಒಂದು ಶಾಪು ಎಲ್ಲ ಕಡೆಗೂ ಹೆಸರು ಮಾಡಿರೋದ್ರಿಂದ ಹೋದ್ರು ನಮ್ಮ ಅಭಿನಾಗಲಿ ನನ್ನಾಗಲಿ ನೋಡ್ಕೊಂಡು ಹಿಡಿದು ಮಾತಾಡಿಸ್ತಾರೆ. ಅದೇ ಖುಷಿ ಆಗುತ್ತೆ. ಮದುವೆಗೆ ಬಂದ್ವಿ, ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೊಡ್ಡಪ್ಪ ದೊಡ್ಡಮ್ಮ ಅಕ್ಕಂದಿರು ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ಸಖತ್ ಖುಷಿ ಆಯಿತು ಗೈಸ್ ಎಲ್ಲ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ನಮ್ಮ ಅಣ್ಣಂದಿರು ಕೂಡ ಬಂದಿದ್ದರು. ನಾನು ನಮ್ಮ ಅಣ್ಣನ ಜೊತೆ ನಾವು ರಿಟರ್ನ್ ಬಂದ್ವಿ ಕಾರಲ್ಲಿ. ಗೈಸ್ ಇದು ಮಾರನೇ ಬೆಳಗ್ಗೆಗೆ ಮಾಡ್ತಿರೋಂಥ ವೀಡಿಯೋ. ಆ್ಯಕ್ಚುಲಿ ನನ್ನ ಬರ್ಡೇ ಇದೆ ಏಪ್ರಿಲ್ 6. ಸೊ ನನ್ನ ಬರ್ಡೇಗೆ ನಾನು ಯಾವ ಟೆಂಪಲ್ಗೂ ಹೋಗಲಿಲ್ಲ. ಬೆಳಗ್ಗೆ ಬಂದ ತಕ್ಷಣ ನಾನು ಶಾಪ್ಗಳಲ್ಲಿ ಪೂಜೆ ಮಾಡಬೇಕು ಅಂತ ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನನ್ನ ಬರ್ಡೇ ದಿನ ಶಾಪ್ಗಳಲ್ಲಿ ಮೊದಲು ಪೂಜೆ ಮಾಡಬೇಕು ಅಂತ ಹೇಳಿ ಮನೇಲಿ ಪೂಜೆ ಮಾಡಿ ಬಂದು ಶಾಪ್ಗಳಲ್ಲೂ ಕೂಡ ಪೂಜೆನ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಯಾಕೆಂದರೆ ಗೈಸ್ ನನಗೆ ನನ್ನ ಒಂದು ಏನಂದರೆ ಶಾಪೇ ನನಗೆ ದೇವಸ್ಥಾನ ಇದ್ದಂಗೆ. ಸೊ ಗೈಸ್ ನನ್ನ ಅಲ್ಲಿ ಫಸ್ಟು ಪೂಜೆ ಮಾಡಿ ಬಂದರೆ ನನಗೆ ನೆಮ್ಮದಿ ಆಗುತ್ತೆ. ಹಾಗಾಗಿ ನನ್ನ ಬರ್ಡೇ ದಿನ ನಮ್ಮ ಅಂಗಡಿಗಳಿಗೆ ಪೂಜೆನ ಮಾಡ್ತಾಯಿದ್ದೆ. 2 ಅಂಗಡಿಗಳಿಗೂ ನಾನು ಪೂಜೆ ಮಾಡಿ ನಂತರ ಏನಾದರೂ ಮಾಡಬೇಕು, ನಂತರ ಹೊರಗಡೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಆಗಿ ಪೂಜೆ ಮಾಡ್ತಿದ್ದೆ. ನಾನು ಸಂಜೆವರೆಗೂ ನನ್ನ ಶಾಪಲ್ಲಿ ದಿನನಿತ್ಯದ ಕೆಲಸ ಏನಿರುತ್ತೆ ಅದನ್ನೇ ಮಾಡಿಕೊಂಡು ಶಾಪಲ್ಲಿದ್ದೆ. ಎಲ್ಲೂ ಹೋಗಿರಲಿಲ್ಲ. ಸಂಜೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಗೆ ಟೆಂಪಲ್ಗೂ ಹೋಗಿರಲಿಲ್ಲ. ಅಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಾನೇನೋ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿಂದ ಬಂದು ಕೇಕೆಲ್ಲ ಕಟ್ ಮಾಡಿಸಿದ್ರು. ನಂತರ ನಮ್ಮ ಶಾಪ್ ಹತ್ರನೂ ಕೂಡ ನನ್ನ ಕಸ್ಟಮರು ಹಾಗೆ ನನ್ನ ತಮ್ಮಂದಿರು ಅಂತಲೇ ಹೇಳ್ಬೋದು. ಟೈಮು ಕೂಡ KRS ಇಂದ ಬಂದು ಬರ್ತಾಯಿದ್ದೀನಿ ಅಕ್ಕ ಅಂತ ಹೇಳಿ ಕಾಲ್ ಮಾಡ್ತಾಯಿದ್ದ. ಸೊ ಆ ಟೈಮ್ಗೆ ಬೇಗ ಬಂದು ಅವ್ರನ್ನ ಎಲ್ಲರನ್ನೂ ಮೀಟ್ ಮಾಡಬೇಕು ಅಂತ ಹೇಳಿ ಆ್ಯಕ್ಚುಲಿ ನಾನು ಹೊರಟೆ ಅಲ್ಲಿಂದ ಬೇಗನೆ. ಆದರೂ ಟೈಮ್ ಆಗಿಬಿಡ್ತು. ಹಾಗೆ ಯಶು, ಪ್ರೇಮು, ಶಶಾಂಕ್, ಮನು, ವೇಣು ಕಾಲ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಅವ್ರನ್ನೂ ಕೂಡ ಮೀಟ್ ಮಾಡಬೇಕಿತ್ತಲ್ಲ. ಶಾಪ್ ಹತ್ರನೇ ಬನ್ನಿ ಎಲ್ಲರೂ ಅಂತ ಹೇಳಿ ಅಲ್ಲೇ ಮೀಟ್ ಮಾಡಿ ಕೇಕೆಲ್ಲ ಕಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಈಗ ಜಿಮ್ ಬೇರೆ ಹೋಯ್ತಾನೆ. ರಾಜಸ್ಥಾನ ಗಾಡಿ ಡಿಕ್ಕಿಲಿ ನೋಡಲ್ಲ. ಸ್ಪೀಡ್ ಬ್ರೇಕ್ ಹಿಡಿಲಿಲ್ಲ ಅಂದ್ರೆ ಹಿಡಿಯಲ್ಲ ಬ್ರೇಕ್. ಅದು ತುಂಬ ಫೇಲ್ಯೂರ್ ಹ್ಯಾಪಿ ಬರ್ಡೇ ಟು ಯು. ಅದನ್ನೇ ಕಷ್ಟಕ್ಕೆ ಹಿಂಗೆ ಅದೇ ಕಷ್ಟ ಇಟ್ಕೊಂಡು ನೀನೇ ಕಬತ್ತೀಯಾ ಅಪ್ಪನ ಬರ್ತಡೆ ಹೇಳ್ಕೊಡ್ಬೇಕು ಅಷ್ಟೇ. ನೀನು ಅಷ್ಟಿದೆ ನೀನೇ ಕೇಕ್ ಇಟ್ ಮಾಡಿ ಅದೇ ಕಾಡಳ್ಳಿಯಿಂದ ಬಂದೇವೆ. ನಿಮಗೆ ಕಾಡಲ್ಲಿವರಲ್ಲ ಕೇಕ್ ಅಮ್ಮ ಅವರೆಲ್ಲ ಆರ್ಡರ್ ಚೆನ್ನಾಗಿ ಹೇಳಿದ್ರಿ. ಹೋಗಮ್ಮನ ಹೋಗಪ್ಪ ಬಂದ್ರಪ್ಪ. ಪಾಸ್ವರ್ಡ್ ಯಾರು ರಿಲೀಸ್ ಮಾಡಿ
ನೀವು ಫ್ಲೇಮ್ ಹೋಗ್ಬಿಟ್ಟು ಹೇಳು ಆ ಎಬ್ಬಟ್ಟೆಲ್ಲ ಉಗ್ಲಿಲ್ಲ ಏನಾದ್ರು ತೋರಿಸಿದ್ರೆ ನನಗೆ ನೀನೇ ಅಂತ ಬಿಡೋರು ಮಾತು ನಿಮ್ಮೆಲ್ಲ ಕಣ್ತಾರೆ ಅವ್ರಿಗೆಲ್ಲ ಯಾವ ವಿಷಯದಲ್ಲಿ ಪ್ರೇಮ ಏನಕ್ಕೆ ಗೊತ್ತಾ ಈಗ ನೀವು ಹುಡುಗಿ ತರ ಮದುವೆ ಹೇಳ್ಬಿಟ್ಟಿದೆ ಹೆಂಗೆ ಗೊತ್ತಾ ಮೊದ್ಲು ಗೊತ್ತು ಗೊತ್ತು ಅಂತ ಸಾವ್ತಾರೆ ನೀನ್ ಬಿದ್ಬಿಟ್ಟಿದೆ ಏನು ಗೊತ್ತಿರಕ್ಕಿಲ್ಲ ಪೂರ್ತಿ ಗೊತ್ತಿರೋ ನಂಗೆ ಹೇಳ್ತಾರೆ ಅವಾಗ ನೀನ್ ಭಯಪಡ್ಬಾರ್ದು ಮನ ಹಿಂಗ್ ನಿಂತ್ಕೋಬೇಡ ಕೈ ಬಿಡ ಫ್ರೀಯಾಗಿ ಅದಕ್ಕೆ ಫಸ್ಟ್ ಅವತ್ತು ಬನ್ನಿ ಅದಕ್ಕೆ ಅಷ್ಟೇ ಮತ್ತಿದಾರ ಇಲ್ವೋ ಅಂತ ಕೇಳ್ತಾನೆ ಫಸ್ಟ್ ಹೋಗೋ ಐಟಿ ಹಂಗೆ ಸಿಂಪಲ್ ಆಗ ಬಯಸಲ್ಲ ಹಿಂಗಾಯ್ತಿದೆ ಅನ್ಸಿದ್ರೆ ಬೇಡ ಸ್ಟ್ರೈಟಿಂಗ್ ನಿಂತ್ಕೊ ಬಂತು ಸ್ಟ್ರೈಟ್ ನಿಂತ್ಕೊ ಇಲ್ಲ ತಿರ್ಕೊಳ್ಳ ಬೇಡ ಒಂದು ಸ್ಟ್ರೈಟ್ ನಿಂತ್ಕೊ ಬೇಡ ಹಿಂಗೆ ಏನೇ ಹೇಳಿದ್ರು ಬೆನ್ಸೈಡ್ ಮಾಡಿ ಯಾಕ ಅವನೊಂದು ಟಿವಿ ಮಾಡ್ತೀನಿ ಸರ್ ಇದನ್ನ ಅವನೊಂದು ಇಷ್ಟಂಗೆ ಓ ಬಾಯ್ಕಲ್ಲ ಕ್ಯಾಮೆರಾ ನೋಡಿ ಈ ಕಡೆ ನಾನು ಇದ್ದೀನಿ ಚೆನ್ನಾಗಿ ಬಂದೈತೆ ನೋಡು ಅವ್ರಿಗೆ ಚೆನ್ನಾಗಿದ್ದಾ ಯಾರು ಬರು ಕೈಯ ಗೊತ್ತು ಹೌದಾ ಮತ್ತೆ ಏನ್ ಬೈಸಿಪ್ಸ್ ಮುನ್ನ ಮೊಟ್ಟೆ ತಿಂತಿದ್ಯಾ ಮೊಟ್ಟೆ ಎಗ್ ವೈಟ್ ಅಂದ್ರೆ ಕಣ್ಣು ಬಾಯಿಲ್ಲ ಒಂಥರ ಮಾಡೋ ಟಿಶ್ಯೂ ಇರ್ಲಿ ಬಾ ಬ್ರೋ ನೀನು ನಾಚ್ಕೋಬೇಡ್ದು ಆಯ್ತು ಸೈಡ್ ಬಾ ಮಸ್ತ್ ಆತೆ ಕ್ಯಾಮ್ರಾ ಹಿಡ್ದಿರೋದು ನಾನು ಅಲ್ಲ 5 ಫೇಲ್ಯೂರ್ ಆಗಿದ್ರು ಬಡಿ ಮಗ ಖುಷಿ 7